ಕಿಚ್ಚ ಸುದೀಪ್ ನಡೆಸಿಕೊಡುವಂತಹ ಬಿಗ್ ಬಾಸ್ ಶೋ 11ನೇ ಆವೃತ್ತಿ ಅದ್ದೂರಿಯಾಗಿ ಅಂತ್ಯಗೊಂಡಿದೆ. ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಈ ಮೂಲಕ ಆವೃತ್ತಿಗೆ ತೆರೆ ಬಿದ್ದಿದೆ. ಹನುಮಂತು ಈ ಬಾರಿಯ ಟ್ರೋಫಿ ಗೆದ್ದಿದ್ದಾರೆ ಅಂತ ಈಗಾಗಲೇ ನಿಮಗೆ ತಿಳಿದಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಟ್ರೋಫಿ ಗೆದ್ದ ಸಾಧನೆಯನ್ನು ಹನುಮಂತು ಮಾಡಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಹನುಮಂತು 50 ಲಕ್ಷ ರೂಪಾಯಿ ಬಹುಮಾನ ಪಡೆದಿದ್ದಾರೆ. ಆದರೆ ಭಾರತದಲ್ಲಿ ಬಹುಮಾನ ಮೊತ್ತಕ್ಕೆ ದುಬಾರಿ ತೆರಿಗೆ ಕಟ್ಟಬೇಕು. ಅದು ಯಾವುದೇ ರೂಪದಲ್ಲಿ ಇರಬಹುದು. ಲಾಟರಿ ಮೂಲಕ ಪಡೆದರೂ ದುಬಾರಿ ತೆರಿಗೆ ಅನ್ವಯವಾಗಲಿದೆ. ಹೀಗಾಗಿ ಸದ್ಯ ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ. ಈ ವಿಡಿಯೋದಲ್ಲಿ ನಿಮ್ಮ ಕುತೂಹಲಕ್ಕೆ ಉತ್ತರ ಸಿಗುತ್ತೆ. ಹಾಗಾಗಿ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ 11ನೇ ಆವೃತ್ತಿಯಲ್ಲಿ ಗೆದ್ದ ಹನುಮಂತನಿಗೆ 50 ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಗಿದೆ. ಆದರೆ ಬಹುಮಾನ, ಲಾಟರಿ, ಲಕ್ಕಿ ಡಿಪ್ ಸೇರಿದಂತೆ ಯಾವುದೇ ಬಹುಮಾನ ರೂಪದಲ್ಲಿ ನಿಮಗೆ ಹಣ ಬಂದರೆ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ಬಂದಿರುವ ಹಣದಲ್ಲಿ 30% ತೆರಿಗೆ ರೂಪದಲ್ಲಿ ಪಾವತಿಸಬೇಕು. ಅಂದರೆ 10,000 ರೂಪಾಯಿಗಿಂತ ಮೇಲ್ಪಟ್ಟು ಎಷ್ಟು ಹಣ ಬಂದರೂ ಕೂಡ ಈ ತೆರಿಗೆ ಅನ್ವಯವಾಗಲಿದೆ. ಹೀಗಾಗಿ ಹನುಮಂತು ಸದ್ಯ 50 ಲಕ್ಷ ರೂಪಾಯಿ ಬಹುಮಾನ ಮೊತ್ತದಲ್ಲಿ 30% ತೆರಿಗೆ ಪಾವತಿಸಬೇಕು. 30% ತೆರಿಗೆ ಪಾವತಿ ಆದ ನಂತರ ಒಟ್ಟು ಹನುಮಂತನ ಕೈಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದರೆ 50 ಲಕ್ಷ ರೂಪಾಯಿ ಬಹುಮಾನಕ್ಕೆ 30% ತೆರಿಗೆ ಅಂದರೆ 15 ಲಕ್ಷ ರೂಪಾಯಿ ಹಣವನ್ನು ತೆರಿಗೆ ರೂಪದಲ್ಲಿ ಹನುಮಂತು ಅವರು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗುತ್ತೆ. ಹೀಗಾಗಿ ಹನುಮಂತನ ಕೈಗೆ ಸಿಗುವ ಹಣ 35 ಲಕ್ಷ ರೂಪಾಯಿ ಮಾತ್ರ ಆಗಿರುತ್ತೆ. ಬಿಗ್ ಬಾಸ್ನ ಪ್ರೈಸ್ ಅಮೌಂಟನ್ನು ಕಾನ್ಫಿಡೆಂಟ್ ಗ್ರೂಪ್ ಅವರು ನೀಡಿದ್ದಾರೆ. ಇದೀಗ ಹನುಮಂತನಿಗೆ 50 ಲಕ್ಷ ರೂಪಾಯಿ ಬಹುಮಾನ ಮೊತ್ತ ನೀಡುವಾಗ ಕಾನ್ಫಿಡೆಂಟ್ ಗ್ರೂಪ್ ಸರ್ಕಾರಕ್ಕೆ 15 ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿ ಉಳಿದ 35 ಲಕ್ಷ ರೂಪಾಯಿ ಮೊತ್ತವನ್ನು ಅವರ ಅಕೌಂಟಿಗೆ ಜಮೆ ಮಾಡಲಾಗುತ್ತೆ. ಕೇವಲ ಹನುಮಂತು ಮಾತ್ರವಲ್ಲ, ಬಿಗ್ ಬಾಸ್ ರನ್ನರ್ ಅಪ್ ಗೆದ್ದವರು ಬಹುಮಾನ ಮೊತ್ತವನ್ನು ಯಾರೆಲ್ಲ ಪಡೆಯುತ್ತಾರೋ ಎಲ್ಲರೂ ಕೂಡ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಬಿಗ್ ಬಾಸ್ 11ನೇ ಆವೃತ್ತಿಯಲ್ಲಿ ಹನುಮಂತು ವಿನ್ನರ್ ಆಗಿ ಟ್ರೋಫಿ ಗೆದ್ದರೆ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಸ್ಪರ್ಧಿಗೆ 15 ಲಕ್ಷ ರೂಪಾಯಿ ಬಹುಮಾನ ಮೊತ್ತವನ್ನು ಕೂಡ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಕೂಡ 30% ತೆರಿಗೆ ಪಾವತಿಯನ್ನು ಮಾಡಬೇಕು. ಹೀಗಾಗಿ 15 ಲಕ್ಷ ರೂಪಾಯಿ ಬಹುಮಾನ ಮೊತ್ತದಲ್ಲಿ ತ್ರಿವಿಕ್ರಮ್ ಅವರು 4.5 ಲಕ್ಷ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಅವರು ಪಾವತಿಸಬೇಕಾಗುತ್ತೆ. ಹೀಗಾಗಿ ತ್ರಿವಿಕ್ರಮ್ ಅವರಿಗೆ ಕೈಗೆ ಸಿಗುವ ಒಟ್ಟು ಮೊತ್ತ 10.5 ಲಕ್ಷ ರೂಪಾಯಿ ಮಾತ್ರ ತ್ರಿವಿಕ್ರಮ್ ಅವರಿಗೆ ಸಿಗುತ್ತೆ. ಹಾಗೆ ಸೆಕೆಂಡ್ ರನ್ನರ್ ಅಪ್ ಆಗಿ ರಜತ್ ಕೂಡ ಟ್ರೋಫಿಯನ್ನು ಗೆದ್ದಿದ್ದಾರೆ. ಹನುಮಂತನ ರೀತಿಯಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಜತ್ ಬಿಗ್ ಬಾಸ್ ಫಿನಾಲೆ ಪ್ರವೇಶಿಸುವ ಮೂಲಕ ಹೊಸ ದಾಖಲೆಯನ್ನು ಕೂಡ ರಜತ್ ಅವರು ಬರೆದಿದ್ದಾರೆ. ಆದರೆ ಪ್ರಶಸ್ತಿ ಹನುಮಂತನ ಪಾಲಾಗಿದ್ದು ಇತ್ತ ರನ್ನರ್ ಅಪ್ ಪ್ರಶಸ್ತಿ ತ್ರಿವಿಕ್ರಮ್ ಕೂಡ ಪಡೆದುಕೊಂಡಿದ್ದಾರೆ. ಹೀಗಾಗಿ ರಜತ್ 2ನೇ ರನ್ನರ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಡಬೇಕಾಯಿತು. ಹಾಗೆ ರಜತ್ಗೆ 10 ಲಕ್ಷ ರೂಪಾಯಿ ಬಹುಮಾನ ಗೆದ್ದುಕೊಂಡಿದ್ದಾರೆ. ರಜತ್ ಕೂಡ 30% ತೆರಿಗೆಯನ್ನು ಪಾವತಿಸಬೇಕು. ಅಂದರೆ ಬಹುಮಾನ ರೂಪದಲ್ಲಿ ಬಂದಂತಹ 10 ಲಕ್ಷ ರೂಪಾಯಿಗೆ 3 ಲಕ್ಷ ರೂಪಾಯಿ ತೆರಿಗೆ ರೂಪದಲ್ಲಿ ರಜತ್ ಅವರು ಗೌರ್ಮೆಂಟಿಗೆ ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಅಂದರೆ ರಜತ್ ಕೈಗೆ ಈಗ ಕೇವಲ 7 ಲಕ್ಷ ರೂಪಾಯಿ ಮಾತ್ರ ಅವರ ಅಕೌಂಟಿಗೆ ಜಮೆಯಾಗುತ್ತೆ. ಸರ್ಕಾರದ ಈ ಟ್ಯಾಕ್ಸ್ ರೂಲ್ಸ್ ನಿಮಗೆ ಇಷ್ಟ ಆಯ್ತಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.